ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ಯತ್ನ ಪ್ರಕರಣ ಎಲ್ಲಿ ತನಕ ಬಂತು? ಸಿಐಡಿ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇದೆ. ಬಟ್ ರಾಜಣ್ಣ ಕೊಟ್ಟಂತಹ ಮನವಿ ಪತ್ರದಲ್ಲಿ ಅವರು ಕೆಲವರ ಬಗ್ಗೆ ದೂರಿದ್ರು ಅಂತ ನಾವು ಹೇಳ್ತಾ ಇದ್ವಿ. ಸೊ ಅದರಲ್ಲಿ ಡೀಟೇಲ್ಸ್ ನಾವು ಕೊಡ್ತೀವಿ. ಸಿಐಡಿ ಅಧಿಕಾರಿಗಳು ನಿನ್ನೆಯಿಂದ ಕೂಡ ಒಂದು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅಂದರೆ ಪ್ರಾಥಮಿಕ ತನಿಖೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಮಾರ್ಚ್ ಮೊದಲ ವಾರದಿಂದ ಮೂರನೇ ವಾರದ ತನಕ ರಾಜಣ್ಣ ಅವ್ರ ಮನೆಯಲ್ಲಿ ಕೆಲಸ ಮಾಡಿದ್ದು ಯಾರ್ಯಾರು ಅಂತೆಲ್ಲ ಮಾಹಿತಿ ಪಡ್ಕೊಂಡಿದ್ದಾರಂತೆ. ರಾಜಣ್ಣ ಮನೆಯಲ್ಲಿ ಕೆಲಸ ಮಾಡಿದವರ ಬಗ್ಗೆ ಅವರು ಹುಡುಕಾಡಿದ್ದಾರೆ. ಗನ್ಮ್ಯಾನ್ ಯಾರು, ಪರ್ಸನಲ್ ಸೆಕ್ರೆಟರಿ ಯಾರು, ಎಲ್ಲ ಮಾಹಿತಿ ಕಲೆ ಹಾಕ್ತಾ ಇದ್ದಾರಂತೆ. ಎಲ್ಲರ ಬಳಿ ಹೇಳಿಕೆಯನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಅಂದ್ರೆ ಅವರು ಒಂದು 2 ದಿನಾಂಕ ಮೆನ್ಷನ್ ಮಾಡಿದ್ರು, ಈ ದಿನಾಂಕ ಇಲ್ಲಿ ಹಿಂಗೆ ಆಯ್ತು ಅಂತ. ಸೊ ಆ 2 ದಿನಾಂಕದಂದು ಯಾರ್ಯಾರ ಉಪಸ್ಥಿತಿ ಇತ್ತು, ಯಾರ ಇಶಾರೆ ಮೇರೆಗೆ ಅವ್ರು ಒಳಗೆ ಬಿಟ್ಕೊಂಡ್ರು, ಎಲ್ಲ ಮಾಹಿತಿಗಳನ್ನ ಕಲೆ ಹಾಕೋ ಕೆಲಸ ಆಗ್ತಾ ಇದೆ. ನಿಮ್ಗೊಂದು ಪ್ರಶ್ನೆ ಬರ್ಬೋದು, ಸಿಐಡಿ ಹೆಂಗ್ ತನಿಖೆ ಮಾಡೋದಕ್ಕೆ ಸಾಧ್ಯ, FIR ಇನ್ನೂ ಆಗಿಲ್ಲ ಅಂತ. ಇದು ಹೆಂಗೆ ಅಂದ್ರೆ, ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅಲ್ಲಿ ಯಾವುದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನವಿ ಅಥವಾ ದೂರು ಕೊಟ್ಟಾಗ 14 ದಿನಗಳ ಕಾಲ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅದರಲ್ಲಿ ಸತ್ಯಾಂಶ ಕಂಡು ಬಂದ್ರೆ ನೆಕ್ಸ್ಟ್ FIR ಆಗುತ್ತೆ. ಸತ್ಯಾಂಶ ಕಂಡು ಬಂದಿಲ್ಲ ಅಂದ್ರೆ ಒಂದು ಅಕ್ನಾಲೆಜ್ಮೆಂಟ್ ಲೆಟರ್ ಅನ್ನು ಕೊಡ್ತಾರೆ. ನೀವು ಹೇಳಿದ ದೂರಿನಲ್ಲಿ ಯಾವುದೇ ಸತ್ಯಾಂಶ ನಮಗೆ ಕಂಡು ಬಂದಿಲ್ಲ ತನಿಖೆಯಲ್ಲಿ, ಸೊ ತಗೊಳ್ಳಿ ಇದನ್ನ ಅಂತ ಒಂದು ಅಕ್ನಾಲೆಜ್ಮೆಂಟ್ ಲೆಟರ್ ಕೊಡ್ತಾರೆ. 14 ದಿನ ಟೈಮ್ ಇದೆ. ಓಕೆ, ಅದ್ರ ಜೊತೆಗೆ ಈ ಕಂಪ್ಲೇಂಟ್ ನಲ್ಲಿ ಅವ್ರು ಏನೇನೆಲ್ಲ ಕೋಟ್ ಮಾಡಿದ್ದಾರೆ ಅನ್ನೋದಕ್ಕೆ ಡೀಟೇಲ್ಸ್. ಪದೇ ಪದೇ ಗಡ್ಡದಾರಿಯ ಮೇಲೆ ಅನುಮಾನವನ್ನು ರಾಜಣ್ಣ ವ್ಯಕ್ತಪಡಿಸಿದ್ದಾರೆ ತಮ್ಮ ದೂರಿನ ಪತ್ರದಲ್ಲಿ. 3 ಪೇಜ್ ದೂರಿನಲ್ಲಿ ಯಾರೋ ಒಬ್ಬ ಗಡ್ಡದಾರಿ ಬಂದಿದ್ದ, ಅವನ ಜೊತೆಗೆ ಹುಡುಗಿಯರು ಬಂದಿದ್ರು. ಮಾರ್ಚ್ ಮೊದಲ ವಾರದಲ್ಲಿ ಗಡ್ಡದಾರಿ ಜೊತೆ ಒಬ್ಬಳು ಹುಡುಗಿ ಬಂದಿದ್ಲು, ಅದೇ ಬ್ಲೂ ಜೀನ್ಸು, ವೈಟ್ ಟಾಪು ಅದೆಲ್ಲ. ನನ್ನ ಸರ್ಕಾರಿ ಗೆಸ್ಟ್ ಹೌಸ್ಗೆ ಆ ಗಡ್ಡದಾರಿ ಯುವತಿಯ ಜೊತೆಗೆ ಬಂದಿದ್ದ. ಇನ್ನೊಮ್ಮೆಯೂ ಅದೇ ಗಡ್ಡದಾರಿ 2ನೇ ಯುವತಿ ಜೊತೆಗೆ ಬಂದಿದ್ದ. 2ನೇ ಬಾರಿಗೆ ಬಂದಾಗ ಯುವತಿ ನನ್ನ ಕೈ ಹಿಡಿದುಕೊಳ್ಳೋದಕ್ಕೆ ಬಂದ್ಲು. ಅದಕ್ಕೆ ನಾನು ಆಕೆಗೆ ಹೊಡೆದು ಕಳಿಸ್ದೆ. ನನಗೆ ಆ ಗಡ್ಡದಾರಿಯ ಮೇಲಿನೇ ಅನುಮಾನ. ತಮ್ಮ ದೂರಿನಲ್ಲಿ ಸಂಪೂರ್ಣವಾಗಿ ಗಡ್ಡದಾರಿ ಅಂತ ತುಂಬಾ ಸಲ ಮೆನ್ಷನ್ ಮಾಡಿದ್ದಾರೆ. ಈಗ ಸಿಐಡಿ ಅಧಿಕಾರಿಗಳು ಆ ಗಡ್ಡದಾರಿಯ ಹುಡುಕಾಟ ನಡೆಸಿದ್ದಾರೆ. ಈ ಹಿಂದೆ ಕೆಲವೊಂದು ಹನಿ ಟ್ರ್ಯಾಪ್ ಅಲ್ಲಿ ಅವ್ರು ಭಾಗಿಯಾಗಿದ್ದಾರ, ಸೇಮ್ ನೆಟ್ವರ್ಕ್, ಅವರಲ್ಲಿ ಯಾರಿಗಾದ್ರೂ ಗಡ್ಡ ಬಿಟ್ಕೊಂಡು ಓಡಾಡ್ತಾ ಇದ್ರು. ಈಗ ಈ ವಿಚಾರ ಎಲ್ಲ ಗೊತ್ತಾದ್ಮೇಲೆ ಶೇವ್ ಮಾಡ್ಕೊಂಡಿರ್ತಾರೆ, ಅದೇನು ದೊಡ್ಡ ವಿಷಯ ಅಲ್ಲ. ಬಟ್ ಗೊತ್ತಿಲ್ಲ, ನಮಗೆ ಒಳ್ಳೆ ಕಾದಂಬರಿ ಪುಸ್ತಕ ಓದಂಗೆ ಅನಿಸ್ತಾ ಇದೆ ಅಷ್ಟೇ ಈ ಎಲ್ಲ ವಿವರಗಳನ್ನು ನೋಡಿದಾಗ. ಹನಿ ಟ್ರ್ಯಾಪ್ ಅಲ್ಲಿ ಭಾಗಿಯಾಗಿರೋ ಆರೋಪಿಗಳ ಮಾಹಿತಿಯನ್ನು ಸದ್ಯಕ್ಕೆ ಸಿಐಡಿ ಪ್ರಾಥಮಿಕ ತನಿಖೆಯಲ್ಲಿ ಕಲೆ ಹಾಕ್ತಾ ಇದೆ. ಕೆಲವೊಂದು ಫೋಟೋಗಳನ್ನ ಇಟ್ಕೊಂಡು ರಾಜಣ್ಣ ಅವರ ಬಳಿ ಸ್ಪಷ್ಟನೆ ಪಡೆದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಿದಾರಂತೆ. ಇದೆಲ್ಲ ಓಕೆ, ಬಟ್ ಸದನದಲ್ಲಿ ಅವತ್ತು ಪುರಾವೆ ಇದೆ ಅಂತ ಹೇಳಿದ್ರಲ್ಲ, ಆ ಪುರಾವೆ ಎಲ್ಲಿ ಹೋಯ್ತು ಹಂಗಾದ್ರೆ? ಗಡ್ಡದಾರಿ ಅಂತಾರೆ, ಬ್ಲೂ ಜೀನ್ಸ್ ಅಂತಾರೆ. ಎಷ್ಟು ಜನ ಗಡ್ಡ ಬಿಟ್ಕೊಂಡು ಓಡಾಡ್ತಾರೆ, ಎಷ್ಟು ಜನ ಬ್ಲೂ ಜೀನ್ಸ್ ಹಾಕ್ತಾರೆ? ಆಲ್ಮೋಸ್ಟ್ ಎಲ್ಲ ಹುಡುಗಿರ ಹತ್ರನೂ ಬ್ಲೂ ಜೀನ್ಸ್ ಇರುತ್ತೆ. ಯಾರ ಬಗ್ಗೆ ಹೇಳ್ತಾ ಇದ್ದಾರೆ? ಹೆಂಗ್ ಅವ್ರನ್ನ ಹುಡ್ಕೊಂಡು ಬರ್ತಾರೆ ಪೊಲೀಸರು? ನೋಡ್ಬೇಕು. ಈ ಕೇಸ್ ನಿಜವಾಗ್ಲೂ ಲಾಜಿಕಲ್ ಎಂಡ್ಗೆ ಹೋಗೋದು ಆಲ್ಮೋಸ್ಟ್ ಡೌಟ್.